ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು KSYU ಪ್ಲ್ಯಾಟ್ಫಾರ್ಮಲ್ಲಿ ಅಸೈನ್ಮೆಂಟ್ಸ್ನ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಅಸೈನ್ಮೆಂಟ್ಸ್ ಬಗ್ಗೆ ಆಗಿರ್ಬೋದು, ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು, ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಅಸೈನ್ಮೆಂಟ್ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಿಮ್ಮ ಫೋನಲ್ಲಿ KSYU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮನ್ನು ಓಪನ್ ಮಾಡ್ಕೊಳ್ಳಿ. ಅದು ಓಪನ್ ಆದಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ಅಸೈನ್ಮೆಂಟ್ಸ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲೇ ಅಸೈನ್ಮೆಂಟ್ಸು ನೀವು ಯಾವ್ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀರಾ ಅದಷ್ಟು ಸಬ್ಜೆಕ್ಟ್ ಅದ್ರ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ನೀವು ಯಾವ ಸಬ್ಜೆಕ್ಟ್ ಅಸೈನ್ಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಇಲ್ಲಿ ಮಾಡಿಫೈ ಸಬ್ಮಿಷನ್ ಅಂತ ತೋರಿಸ್ತಿರುತ್ತೆ ನೋಡಿ, ಅಲ್ಲಿ ಯಾವ ಸಬ್ಜೆಕ್ಟ್ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಅಲ್ಲಿ ಟೈಪ್ ಮಾಡಿ ಹಾಕಿ. ನೆಕ್ಸ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ತೋರಿಸ್ತಿರುತ್ತೆ, ಅದ್ರ ಕೆಳಗಡೆ ನೀವು ಸ್ಟೇಜ್ 1 ಅಂತ ಹಾಕಿಬಿಟ್ಟು ಸ್ಟೇಜ್ 1ಅಲ್ಲಿ ನೀವು ಯಾವ ಕ್ವೆಶನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅದನ್ನು ಫುಲ್ಲು ಟೈಪ್ ಮಾಡಿ ಹಾಕಬೇಕು. ನೆಕ್ಸ್ಟು ಸ್ಟೇಜ್ 2ಅಲ್ಲಿ ಯಾವ ಕ್ವೆಶನ್ನ ನೀವು ಬರೆದಿರ್ತೀರ ಅಸೈನ್ಮೆಂಟ್ಸಲ್ಲಿ ಆ ಕ್ವೆಶನ್ನ ಟೈಪ್ ಮಾಡಿ. 2 ಕ್ವೆಶನ್ಸ್ ಟೈಪ್ ಮಾಡಾದಮೇಲೆ ಕೆಳಗಡೆ ಚೂಸ್ ಎ ಫೈಲ್ ಅಂತ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಅಸೈನ್ಮೆಂಟು ಮ್ಯಾಕ್ಸಿಮಮ್ 200 MB ಅಷ್ಟೇ ಇರಬೇಕು. ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅಸೈನ್ಮೆಂಟ್ಸ್ ಅಪ್ಲೋಡ್ ಮಾಡೋದು ಕಷ್ಟ ಆಗುತ್ತೆ. ನೆಕ್ಸ್ಟು ನೀವು ಅಸೈನ್ಮೆಂಟ್ಸ್ನ ಸ್ಕ್ಯಾನ್ ಮಾಡಿ PDF ಮಾಡ್ಕೊಂಡಿರ್ತೀರ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. PDF ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಅಪ್ಡೇಟ್ ಅಥವಾ ಅಪ್ಲೋಡ್ ಅಂತ ತೋರಿಸ್ತಿರುತ್ತೆ ನೋಡಿ ಬ್ಲೂ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಸೈನ್ಮೆಂಟು ಅಪ್ಲೋಡ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.